ರಥಸಪ್ತಮಿಯ ದಿನದಂದು ನಡೆಯಿತು ಅದ್ಧೂರಿ ರಥೋತ್ಸವ. ತೇರನ್ನ ಎಳೆದು ಪುನೀತರಾದ ಭಕ್ತ ಸಮೂಹ. ಅದ್ಧೂರಿ ರಥೋತ್ಸವಕ್ಕೆ ಸಾಕ್ಷಿಯಾಯಿತು ಅಪಾರ ಭಕ್ತ ಸಮೂಹ. ಅಷ್ಟಕ್ಕೂ ಈ ರಥೋತ್ಸವ ನಡೆದಿದ್ದು ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ. ತೇರಿನಲ್ಲಿ ವಿರಾಜಮಾನವಾಗಿ ಕಂಗೊಳಿಸುತ್ತಿರುವ ಅನ್ನಪೂರ್ಣೇಶ್ವರಿ ತಾಯಿ, ಅಲಂಕೃತಗೊಂಡ ತೇರನ್ನ ಎಳೆಯುತ್ತಿರುವ ಭಕ್ತ ಸಮೂಹ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ದೇವರಾಜ್ ಅರಸ್ ಬಡಾವಣೆಯ ಎ ಬ್ಲಾಕ್ನಲ್ಲಿ. ಇಲ್ಲಿನ ಮಾತೆ ಅನ್ನಪೂರ್ಣೇಶ್ವರಿ ದೇವಿಯ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಮಾಘ ಮಾಸದ ರಥಸಪ್ತಮಿಯ ದಿನದಂದು ಅನ್ನಪೂರ್ಣೇಶ್ವರಿ ತಾಯಿ ರಥೋತ್ಸವವನ್ನ ಕಳೆದ 26 ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಕಳೆದ 5 ದಿನಗಳಲ್ಲಿ ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೇವಸ್ಥಾನದಲ್ಲಿ ಹಮ್ಮಿಕೊಂಡು ಬರುತ್ತಿದ್ದು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು. ಈ ಕರ್ನಾಟಕದಲ್ಲಿ ಹೊರನಾಡು ಹೊಸನಾಡು ಬಿಟ್ಟರೆ ನಾವು ಮಧ್ಯನಾಡು ಅಂದ್ಬಿಟ್ಟು ದಾವಣಗೆರೆ ಅನ್ನಪೂರ್ಣೇಶ್ವರಿಯನ್ನು 26 ವರ್ಷದ ಕೆಳಗೆ ಸ್ಥಾಪನೆ ಮಾಡಿ 26 ವರ್ಷದಿಂದಲೂ ಸಹಿತ ರಥೋತ್ಸವ ಮತ್ತು ವಾರ್ಷಿಕೋತ್ಸವನ ನೆರವೇರಿಸ್ಕೊಂತ ಬರ್ತಾ ಇದ್ದೀವಿ. ಇದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ರಥಸಪ್ತಮಿಯ ದಿನ. ಈ ಪ್ರತಿ ರಥಸಪ್ತಮಿಯ ದಿನದಂದೇ ನಾವು ರಥೋತ್ಸವವನ್ನು ನಡೆಸ್ತಾ ಬಂದಿದ್ದೀವಿ. ಹೊರನಾಡು, ಹೊಸನಾಡು ಹಾಗೂ ಮಧ್ಯನಾಡು ದಾವಣಗೆರೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಾಲಯವಿದ್ದು, ಅನ್ನಪೂರ್ಣೇಶ್ವರಿ ತಾಯಿಯು ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವ ಮಹಾತಾಯಿಯಾಗಿದ್ದು, ಸಹಸ್ರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ತೇರನ್ನ ಎಳೆಯುವ ಮೂಲಕ ಅನ್ನಪೂರ್ಣೇಶ್ವರಿ ತಾಯಿಯ ಕೃಪೆಗೆ ಪಾತ್ರರಾದರು. ರಥಸಪ್ತಮಿ ಆಗಿರೋದ್ರಿಂದ ಇವತ್ತು ಪ್ರತಿ ವರ್ಷ ಕೂಡ ರಥಸಪ್ತಮಿ ದಿವಸ ರಥೋತ್ಸವವನ್ನು ಈ ಆಡಳಿತ ಮಂಡಳಿಯವರು ಕೂಡ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಭಾಳ ಅದ್ಭುತವಾಗಿ ನಡೀತಾ ಇದೆ. ಪ್ರತಿ ಒಂದು ವರ್ಷ ಕೂಡ ಅವರು ಈ ಒಂದು ಕಾರ್ಯಕ್ರಮಗಳನ್ನು ಭಕ್ತಾದಿಗಳಿಗೆ ಬಹಳ ಒಂದು ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇದು 26ನೇ ವರ್ಷ ಇದು ನಡೀತಿದೆ. ಹಿಂದಿನ ವರ್ಷ 25 ವರ್ಷ ಭಾಳ ಗ್ರ್ಯಾಂಡಾಗಿ ಮಾಡಿದ್ರು ಸಿಲ್ವರ್ ಜುಬ್ಲಿ ಅಂತಂದು. ಭಾಳ ನಮಗೆ ಭಾಳ ಇದ್ರ ಮೇಲೆ ನಂಬಿಕೆ. ನಾವು ಭಾಳ ಕಷ್ಟದಲ್ಲಿದ್ವಿ. ಅಂಥ ಟೈಮ್ನಲ್ಲಿ ಅವಳ ಹತ್ರ ಬಂದು ಅಳ್ತಿದ್ವಿ ನಾವು. ಬೇರೆ ಯಾರ ಹತ್ರ ಹೋಗೋಕ್ಕಾಗ್ತಿದ್ದಿಲ್ಲ ನಮಗೆ. ಭಾಳ ಖುಷಿ ಆಗ್ತೈತೆ ರೀ. ನಾವು ಅನ್ಕೊಂಡಿದ್ವೆಲ್ಲ ನಡೆಸ್ಕೊಡ್ತದ್ದಾಳ ಅನ್ನಪೂರ್ಣೇಶ್ವರಿ. ನಮ್ಮ ಮಗ ಕೆಲಸ ಆಯ್ತು, ಮದುವೆ ಆಯ್ತು, ಎಲ್ಲ ನಾವು ಇಲ್ಲೇ ಇದ್ದವ್ರಿ ಪೂಜಾ ಹೋಟ್ಲ ಹತ್ರ. ಪ್ರತಿದಿನನೂ ಬರ್ತೇವೆ, ಪ್ರತಿ ವರ್ಷನೂ ಬರ್ತೇವೆ. ಒಟ್ಟಿನಲ್ಲಿ ರಥಸಪ್ತಮಿಯ ದಿನದಂದು ಅನ್ನಪೂರ್ಣೇಶ್ವರಿಯ ರಥೋತ್ಸವ ಅದ್ಧೂರಿಯಾಗಿ ನಡೆದಿದ್ದು ಭಕ್ತರು ತಾಯಿಯ ದರ್ಶನ ಪಡೆದು ಪುನೀತರಾದರು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.